ಮಾಲೂರು ಕ್ಷೇತ್ರದ ರಾಜಕಾರಣ ದಿನೇ 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 ದ್ವೇಷದ ರಾಜಕಾರಣವಾಗಿ, ದ್ವೇಷದ ಕ್ಷೇತ್ರವಾಗಿ ಬಿಹಾರ್ ಮಾದಿಯ ರಾಜಕಾರಣಿಯತ್ತ ಇವತ್ತು ನನ್ನ ನೆನಪು ಮಾಡ್ಕೊತಾ ಇದೆ. ಯುವಕರೇ ನೀವು ಎಚ್ಚೆತ್ತುಕೊಳ್ಳಿ, ಯುವಕರೇ ನೀವು ಎಚ್ಚೆತ್ತುಕೊಳ್ಳಿ, ಯುವಕರೇ ನೀವು ಎಚ್ಚೆತ್ತುಕೊಳ್ಳಿ. ನಾವು ಹಾಲಿ ಶಾಸಕರಾದ ನಂಜೇಗೌಡರ ಪರವಾಗಿರುವಂತ ಯುವಕರಲ್ಲೂ ಸಹ ಹಾಗೂ ಮಂಜುನಾಥ ಗೌಡರ ಪರವಾಗಿರುವಂತ ಯುವಕರಲ್ಲೂ ಸಹ ಕೈ ಮುಗಿದು ನಾವು ಬೇಡ್ಕೊತಾ ಇದೀವಿ. ಅವರ ದ್ವೇಷ ಭಾಷಣಕ್ಕೆ, ಅವರ ಮೊಸಳೆ ಕಣ್ಣೀರುಗಳಿಗೆ, ಅವರ ಆರೋಪ ಪ್ರತ್ಯಾರೋಪಗಳನ್ನು ನೀವು ಕಿವಿಯಲ್ಲೇ ಕೇಳಿ. 7 ವರ್ಷದ ಹಿಂದೆ ನೀವು ಜ್ಞಾಪಕ ಮಾಡಿಕೊಳ್ಳಿ. ಯಾಕಂದ್ರೆ ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರು, ಒಂದೇ ಇದರಲ್ಲಿ ಚುನಾವಣೆ ಎದುರಿಸಿದವರು. ಆದ್ರೆ ಇವತ್ತು ಅವರ ಹಗ್ಗ ಜಗ್ಗಾಟ ಆರೋಪ ಪ್ರತ್ಯಾರೋಪಗಳಿಗೆ ನೀವೇನಾದ್ರೂ ಕಿವಿ ಕೂಡಿದರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಆ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆಯನ್ನು ತೆಗೆಯುವ ಮುಖಾಂತರ ನಿಮ್ಮ ಭವಿಷ್ಯವನ್ನು ನಾಶ ಮಾಡ್ತಾರೆ. ನಾಳೆ ಬೆಳಗ್ಗೆ ನೀನು ರೌಡಿ ಶೀಟರಾಗಿ ಆ ರೌಡಿ ಹಾಳೆ ಆದ್ರೆ ನಿಮ್ಮನ್ನು ಯಾರು ರಕ್ಷಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಅದು ಅಡ್ಡ ಬರ್ತದೆ. ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಪ್ರಶ್ನೆ, ನಿಮ್ಮ ಪೋಷಕರ ಮಾನ ಮರ್ಯಾದೆ ಪ್ರಶ್ನೆ, ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ರಾಜಕಾರಣವನ್ನು ರಾಜಕಾರಣ ತರ ನೋಡಿ, ಅದನ್ನು ಬಿಟ್ಟು ಆ ಇಬ್ಬರೂ ರಾಜಕಾರಣಿಗಳು ಅವ್ರು ಏನೇ ಜಗಳ ಆಡ್ಕೊಳ್ಳಿ, ನ್ಯಾಯಾಲಯದ ತೀರ್ಪಕ್ಕೆ ಅವರು ಬದ್ಧರಾಗಿರ್ಬೇಕು. ನೀವು ಸಹ ಚುನಾವಣೆ ಸಮಯದಲ್ಲಿ ನಿಮ್ಮ ಪಕ್ಷಕ್ಕೆ ನೀವು ನಿಯತ್ತಾಗಿ ಕೆಲಸ ಮಾಡಿ. ಅದನ್ನು ಬಿಟ್ಟು ಈ ರೀತಿ ರಾಜಕಾರಣಿಗಳ ಒಂದು ದ್ವೇಷದ ಭಾಷಣಕ್ಕೆ, ಕಣ್ಣೀರಕ್ಕೆ ಮಾರು ಹೋಗಿದ್ದೀರಂದ್ರೆ ನಾಳೆ ಬೆಳಗ್ಗೆ ಏನೇ ಒಂದು ಗಲಾಟೆ ಆದರೂ ನಿಮ್ಮ ವಿರುದ್ಧ ನಡೆಯುವಂತಹ ಪಿತೂರಿಗಳಿಗೆ, ಠಾಣೆಗಳಲ್ಲಿ ತೆರೆಯುವಂತಹ ಕೇಸುಗಳಿಗೆ ನೀವೇ ಜವಾಬ್ದಾರ ಆಗ್ತೀರಾ. ನಿಮ್ಮ ಕಷ್ಟವನ್ನು ನೀವೇ ಬಗೆಹರಿಸ್ಕೊಳ್ಬೇಕು. ಅದನ್ನು ಎಚ್ಚೆತ್ತುಕೊಂಡು ಮುಂದೆ ಹೆಜ್ಜೆ ಇಡುವ ಮುಖಾಂತರ ನಿಮ್ಮ ಭವಿಷ್ಯ ಹಾಗೂ ನಿಮ್ಮ ಕುಟುಂಬದ ರಕ್ಷಣೆಗೆ ನಿಮ್ಮ ಯುವಕರೇ ಮುಂದಾಗಬೇಕಂತೇಳಿ ಈ ಮೂಲಕ ರೈತ ಸಂಘದಿಂದ ಮಾಲೂರು ಜನತೆಗೆ ಹಾಗೂ ಕರ್ನಾಟಕದ ಎಲ್ಲಾ ಒಂದು ಯುವಕರಲ್ಲಿ ರಾಜಕಾರಣವನ್ನು ರಾಜಕಾರಣ ತರ ಮಾಡಿ ದ್ವೇಷದ ರಾಜಕಾರಣ ಮಾಡಲು ಹೋಗಿ ನಿಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ಅಂತೇಳಿ ರೈತ ಸಂಘದಿಂದ ಮನವಿ ಮಾಡ್ತಾ ಇದ್ದೀನಿ.